ಬೆಂಗಳೂರಿನಲ್ಲಿರುವಂಥ ಪಿಜಿಗಳಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಜಿಬಿಯ ಅಧಿಕಾರಿಗಳು. ಪಿಜಿ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಪಿಜಿಗಳಿಗೆ ಜಿಬಿಯ ಅಧಿಕಾರಿಗಳು ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ. ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಪಿಜಿಗಳ ತಪಾಸಣೆಗೋಸ್ಕರ ಜಂಟಿ ತಂಡವನ್ನು ರಚಿಸಿರುವಂಥದ್ದು ಜಿಬಿಎ. ಪಿಜಿಗಳ ಕಾರ್ಯಚಟುವಟಿಕೆಯ ಕುರಿತು ತಂಡವನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ನಿಯಮ ಉಲ್ಲಂಘಿಸಿದರೆ ಪಿಜಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ನಿಯಮಾನುಸಾರ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಹೋಗಿದೆ. ನೋಡಿ, ಬೆಂಗಳೂರಿನಲ್ಲಿ ಈಗ ಎಲ್ಲಿ ನೋಡಿದ್ರು ಬರೀ ಪಿಜಿನೇ, ಮನೆಗಳಿಗಿಂತ ಹೆಚ್ಚಾಗಿ ಪಿಜಿನೇ ಇವತ್ತು. ಸೊ ಹಾಗಾಗಿ ಪಿಜಿಗಳು ಎಲ್ಲೆಲ್ಲಿದ್ದಾವೆ ಅನ್ನೋದು ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ರೂಲ್ಸ್ ಪ್ರಕಾರ ಅವರೆಲ್ಲರೂ ಸಹ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ಬೇಕಾದ್ರೆ ಮಾಡಿಕೊಂಡಿಲ್ಲ. ಆಮೇಲೆ ಕಟ್ಟುನಿಟ್ಟಾಗಿ ಕೆಲವೊಂದು ನಿಯಮಾವಳಿಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಜಿಬಿಎ ಅದರತ್ತ ಕಾರ್ಯೋನ್ಮುಖವಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಂಜನ್, ಇತ್ತೀಚಿನ ದಿನಗಳಲ್ಲಿ ಪಿಜಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಅದರಲ್ಲಿ ನಡೀತಾ ಇರ್ತಕ್ಕಂಥ ಒಂದಷ್ಟು ಕಾರ್ಯಚಟುವಟಿಕೆಗಳು ಸಹಜವಾಗಿ ಅನುಮಾನ ಮೂಡಿಸುವಂಥದ್ದು. ಅಷ್ಟೇ ಅಲ್ಲ, ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಪ್ರಶ್ನೆ ಮಾಡೋರು ಯಾರು ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅಂತ. ಈಗ ಜಿಬಿಎ ಏನು ಮಾಡ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಅಂತ? ಶಿವಶಂಕರ್, ಏನು ಪಿಜಿ ಮಾಲೀಕರು ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಪಿಜಿ ಮಾಲೀಕರು ಗಮನಿಸಬೇಕಂತ ಸುದ್ದಿ ಇದು. ಯಾಕೆ ಅಂತ ಹೇಳಿದ್ರೆ, ಕಳೆದ ಬಾರಿ ಪಿಜಿಯಲ್ಲಿ ಒಂದಿಷ್ಟು ಅವಾಂತರಗಳು ನೀವು ಹೇಳ್ದಂಗೆ ಸಂಭವಿಸಿದಾಗ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಿಜಿಗಳ ಮೇಲೆ ಕಾರ್ಯಾಚರಣೆ ಮಾಡಿದ್ರು. ಪಿಜಿಗಳಲ್ಲಿ ಯಾವ ರೀತಿಯಾಗಿ ಸುರಕ್ಷತೆ ಮತ್ತು ಭದ್ರತೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆ ಮಾಡಿದ್ರು. ಅದಾದ ಬಳಿಕ ಏನು ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ರಾಜ್ಯದೆಲ್ಲೆಡೆ ಹೋಟೆಲ್ಗಳ ಮೇಲೆ ರೇಡ್ ಅನ್ನು ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಕೊಡ್ತಿರುವಂತಹ ಆಹಾರ ಜೊತೆಗೆ ಫುಡ್ ನ ಸೇಫ್ಟಿ ಬಗ್ಗೆ ಸಾಕಷ್ಟು ಚರ್ಚೆ ಆದ ಬಳಿಕ ಈಗ ಪಿಜಿಗಳತ್ತ ಜಿಬಿಎ ತನ್ನ ಕಾರ್ಯಾಚರಣೆಯನ್ನ ಮಾಡೋಕೆ ಮುಂದಾಗಿರುವಂತದ್ದು. ಈಗಾಗಲೇ ಜಿಬಿಎ ವ್ಯಾಪ್ತಿಯಲ್ಲಿ ಪಿಜಿ ಮತ್ತು ಹಾಸ್ಟೆಲ್ಗಳಿಗೆ ಬಿಸಿಯನ್ನು ಮುಟ್ಟಿಸೋಕೆ ಜಿಬಿಎ ಅಧಿಕಾರಿಗಳು ಸಕಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪಿಜಿಗಳ ತಪಾಸಣೆಗೋಸ್ಕರ ಜಿಬಿಎ ಕಡೆಯಿಂದ ಜಂಟಿ ತಂಡದ ರಚನೆ ಮಾಡಲಾಗಿರುವಂತದ್ದು. ಆ ಒಂದು ಜಂಟಿ ತಂಡದಲ್ಲಿ ನಗರ ಯೋಜನೆಯ ಉಪನಿರ್ದೇಶಕರು ಅಂದ್ರೆ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನ ಉಪನಿರ್ದೇಶಕರು ಮತ್ತು ಕಾರ್ಯಪಾಲಕ ಅಭಿಯಂತರರು ಅಂದ್ರೆ ಜಿಬಿಎ ಇಂಜಿನಿಯರ್ಸ್ ಇರ್ಬೋದು ಮತ್ತು ಆರೋಗ್ಯ ವೈದ್ಯಾಧಿಕಾರಿ ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಒಳಗೊಂಡ ಜಂಟಿ ತಂಡ ಈ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತೆ. ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವರು ನೇರವಾಗಿ ಪಿಜಿಗೆ ಹೋಗಿ ಈಗಲೇ ನಗರ ಯೋಜನೆ ಉಪನಿರ್ದೇಶಕರು ಅಂತ ಯಾಕಂದ್ರೆ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನಿರ್ದೇಶಕರು ಯಾಕೆ ಈ ಒಂದು ಟೀಮ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಪಿಜಿ ಎಲ್ಲ ಒಂದು ಮಾನದಂಡ ಅಂದ್ರೆ ಜಿಬಿಎ ಮತ್ತು ಸರ್ಕಾರದ ಅರ್ಹದ ಮಾನದಂಡಗಳನ್ನ ಪೂರೈಸಿಕೊಂಡು ಬಿಲ್ಡಿಂಗ್ ಅನ್ನ ಕಟ್ಟಲಾಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಎಲ್ಲ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡು ಬಿಲ್ಡಿಂಗ್ ಅನ್ನ ಕಟ್ಟಲಾಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಉಪನಿರ್ದೇಶಕರು ತಪಾಸಣೆ ಮಾಡಿದ್ರೆ, ಒಂದ್ ಕಡೆಯಿಂದಾಗಿ ಆರೋಗ್ಯ ವೈದ್ಯಾಧಿಕಾರಿ ಮತ್ತು ಸಹಾಯಕ ಇಂಜಿನಿಯರ್ ಅವರು ಪಿಜಿಯಲ್ಲಿ ಇರುವಂತಹ ಫುಡ್ ಹಾಗೂ ಫಾಲೋ ಮಾಡಬೇಕಾದಂತ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಗೈಡ್ಲೈನ್ಸ್ ಇದೆಯಲ್ಲ, ಆ ಒಂದು ಗೈಡ್ಲೈನ್ಸ್ ಅನ್ನ ಕರೆಕ್ಟ್ ಆಗಿ ಪಿಜಿಗಳು ಫಾಲೋ ಮಾಡ್ತಿದ್ವಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ತಪಾಸಣೆಯನ್ನ ಮಾಡ್ತಾರೆ. ಈಗಾಗಲೇ ಜಂಟಿ ಕಾರ್ಯಾಚರಣೆ ತಂಡ ರಚನೆ ಆಗಿದೆ. ಈ ಒಂದು ರಚನೆ ಆಗಿರುವಂತಹ ತಂಡ ಯಾವಾಗ್ನಿಂದ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದು ಕೂಡ ಸಸ್ಪೆನ್ಸ್ ಆಗಿರುವಂತದ್ದು. ಏಕಕಾಲದಲ್ಲಿ ನೇರವಾಗಿ ಪಿಜಿಗಳ ಮೇಲೆ ರೇಡ್ ಅನ್ನ ಮಾಡಿ ಅಲ್ಲಿ ಒಂದು ಸ್ಥಿತಿಗತಿಯನ್ನ ಅರಿತುಕೊಳ್ಳುವಂತ ಕೆಲಸವನ್ನ ಜಿಬಿಎ ಈಗ ಮಾಡೋಕೆ ಮುಂದಾಗಿರುವಂತದ್ದು. ಶಿವಶಂಕರ್, ಓಕೆ.